ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಇಂದಿನ ವಿಷಯ ಸ್ವಯಂ ಎಜುಕೇಶನ್ ಅಥವಾ ಸ್ವಯಂ ಅಧ್ಯಯನ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾನು ಯಾರು, ಹೂ ಇಸ್ ಸೆಲ್ಫ್ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಇದು ಕಾಮನ್ ಆಗಿ ಎಲ್ಲಾರ್ಗೂ ಗೊತ್ತಿರೋಂಥದ್ದೇ. ಆದರೂ ಕೂಡ ಕ್ಲಾರಿಟಿ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನಾನು ಯಾರು ಅಂದಿದ ತಕ್ಷಣ ನಮಗೆ ಮೊದಲನೇದು ಬರೋದು ದೇಹ, ಫಿಸಿಕಲ್ ಸೆಲ್ಫ್ ಅಂತೀವಿ ಇದನ್ನ. ಈ ಫಿಸಿಕಲ್ ಸೆಲ್ಫು ಅಪ್ಪ ಅಮ್ಮನ ಬಳುವಳಿ. ಅವರ ಒಂದು ಸ್ಪರ್ಮ್ ಅಂಡ್ ಓವಮ್ ಇಂದ ಒಂದೇ ಒಂದು ಝೈಗೋಟ್ ಆಗಿ ಒಂದು ಸೆಲ್ ಆಗಿ 9 ತಿಂಗಳು ಬೆಳೆದು ಮತ್ತೆ ಮಗು ಆಗಿ ಆಚೆ ಬಂದು ಇವತ್ತು ನಾವು ನಮ್ಮ ದೇಹ ಈ ಒಂದು ಬ್ರೈನ್ ಮೂಲಕ ಮೈಂಡ್ನ ಡೆವಲಪ್ ಮಾಡಿಕೊಂಡು, ಸೊ ಈ ಫಿಸಿಕಲ್ ಸೆಲ್ಫ್ ಎಲ್ಲಾರ್ಗೂ ತಿಳಿದಿರುವಂಥ ವಿಷಯ. ಇದು ಮೊದಲನೆಯ ಲೇಯರು. ಇದು ಆಚೆ ಕಡೆ ಸೂಪರ್ಫಿಷಿಯಲ್ ಲೇಯರ್. ಇದರಲ್ಲಿ ಏಟಾಯಿತು ಅಂದರೆ ತುಂಬ ನೋವಾಗುತ್ತೆ, ಕಾಯಿಲೆ ಬಿತ್ತು ಅಂದರೆ ಹಿಂಸೆ ಆಗುತ್ತೆ. ಸೊ ಈ ಒಂದು ದೇಹ ನಾನು, ಬಟ್ ಬರೀ ದೇಹ ನಾನೇ ಅಲ್ಲ. ಈ ದೇಹದಲ್ಲಿ ಒಂದು ಮನಸ್ಸಿದೆ. ಆ ಮನಸ್ಸು ಕೂಡ ನಾನು. ಹೇಗೆ? ಇವಾಗ 9 ತಿಂಗಳು ತಾಯಿ ಗರ್ಭದಲ್ಲಿರುವಾಗ ನನಗೆ ಮನಸ್ಸನ್ನೋದೇ ಇರೋದಿಲ್ಲ. ಹುಟ್ಟಿದ ಮೇಲೆ ಪ್ರತಿಯೊಂದು ಹೇಳ್ಕೊಡ್ತಾರೆ. ಇದು ಕಣ್ಣು, ಇದು ಕಿವಿ, ಇದು ರೆಡ್ ಕಲರು, ಇದು ಗ್ರೀನ್ ಕಲರು, ಇದು ಪ್ಯಾರೆಟು, ಇದು ಗಿಡ, ಇದು ಮರ, ಇದು ಬೆಟ್ಟ, ಪ್ರತಿಯೊಂದನ್ನು ಹೇಳ್ಕೊಟ್ಟು, ನೀನು ಗಲ್ಫ್ ಕಂಟ್ರಿಯಲ್ಲಿ ಹುಟ್ಟಿದ್ರೆ ಅಲ್ಲಿನ ಒಂದು ಕಲ್ಚರು ಅಲ್ಲಾಹು ಅಕ್ಬರ್, ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಹುಟ್ಟಿದರೆ ಸಾಕಷ್ಟು ದೇವರುಗಳನ್ನ ಪೂಜೆ ಮಾಡ್ತೀವಿ. ಅದೇ ರೀತಿ ಕ್ರಿಶ್ಚಿಯನ್ ಹೌಸಲ್ಲಿ ಹುಟ್ಟಿದರೆ ಅಲ್ಲಿ ಒಂದು ರೀತಿಯ ಒಂದು ಕ್ರಿಶ್ಚಿಯನ್ ಕಲ್ಚರ್ ಡೆವಲಪ್ ಮಾಡ್ಕೊಳ್ತೀವಿ. ಸೊ ಇದು ರೀಜನಲ್ ಆಗಿ ನಮಗೆ ಬ್ರೈನ್ಗೆ ನಾವೇನು ತುಂಬಿಕೊಳ್ತೀವೋ ಅದು ಗ್ರ್ಯಾಜುಯಲ್ ಆಗಿ ಮನಸ್ಸಾಗಿ ಆಚೆ ಬರುತ್ತೆ. ಸೊ ದ ಮೈಂಡ್ ಇಸ್ ಎ ಕಲ್ಟಿವೇಟೆಡ್ ಡೈಮೆನ್ಷನ್ ಅಂತೀವಿ. ಸೊ ನಾನು ಮನಸ್ಸು ಕೂಡ, ಬಟ್ ನನ್ನ ಅದು 2ನೇ ಪದರ. 3ನೇ ಪದರ ಭಾವನೆಗಳು. ಇದನ್ನ ಎಮೋಷನಲ್ ಸೆಲ್ಫ್ ಅಂತೀವಿ. ಸೈಕಲಾಜಿಕಲ್ ಸೆಲ್ಫು ನಾವು ಹುಟ್ಟಿದ ಮೇಲೆ ಮೈಂಡ್ ಅನ್ನೋದು ಏನು ಡೆವಲಪ್ ಮಾಡ್ಕೊಳ್ತೀವೋ ಅದು. ಎಮೋಷನಲ್ ಸೆಲ್ಫು ಇದು ಎವಲ್ಯೂಷನಲ್ಲಿ ಎಮೋಷನ್ಸು ಬಂದಿದೆ ಸರ್ವೈವಲ್ಗೋಸ್ಕರ, ಬದುಕೋಕ್ಕೋಸ್ಕರ. ಒಂದು ಪ್ರಾಣಿ ಬದುಕಬೇಕು ಅಂದರೆ ಇಟ್ ಹ್ಯಾಸ್ ಟು ಫೈಟ್, ಇಟ್ ಹ್ಯಾಸ್ ಟು ಪ್ರೇ ಆನ್ ದ ಅದರ್ ಫುಡ್, ಆನ್ ದ ಅದರ್ ಅನಿಮಲ್, ಇಟ್ ಹ್ಯಾಸ್ ಅಗ್ರೆಷನ್. ಸೊ ಅದೆಲ್ಲ ಈ ಎಮೋಷನ್ಸ್, ಭಾವನೆಗಳೇನಿದೆ ಅದಕ್ಕೆ ನಮಗೆ ಸೆಂಚುರೀಸಿಂದ ಬಂದಿದೆ. ಜೀನ್ಸ್ ಮೂಲಕ, ಅಪ್ಪ ಅಮ್ಮ ಕೊಟ್ಟಿರೋ ಜೀನ್ಸ್ ಮೂಲಕ ಬಂದಿದೆ. ಬಟ್ ಇದರಲ್ಲಿ ನಾವು ಮನುಷ್ಯರಾಗಿ ನಮಗೆ ಒಂದು ಕಾರ್ಟೆಕ್ಸ್ ಡೆವಲಪ್ ಆಗಿದೆ, ಬ್ರೈನು. ಆ ಬ್ರೈನಲ್ಲಿ ಹೈಯರ್ ಎಮೋಷನ್ಸ್ ಡೆವಲಪ್ ಮಾಡ್ಕೊಳ್ತೀವಿ. ನಾವು ಏನು ಸೆಂಚುರೀಸು ಅಥವಾ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಏನು ಭಾವನೆಗಳು ಬಂದಿದೆ ಅದನ್ನ ಲೋಯರ್ ಎಮೋಷನ್ಸ್ ಅಂತೀವಿ. ಸೆಕ್ಸು ಒಂದು ಪ್ರಾಣಿ, ಆಂಗರು, ಲಸ್ಟು, ಸೊ ಇದೆಲ್ಲ ಲೋಯರ್ ಎಮೋಷನ್ಸ್. ಬಟ್ ಬ್ರೈನು ಡೆವಲಪ್ ಆಗಿರೋದ್ರಿಂದ ಎವಲ್ಯೂಷನ್ನಲ್ಲಿ ನಮಗೆ ಹೈಯರ್ ಎಮೋಷನ್ಸ್ ಇದೆ. ಹ್ಯಾಪಿನೆಸ್ಸು, ಲವ್ವು, ಹೆಲ್ಪಿಂಗ್ ಅದರ್ಸ್, ಕಾಂಟ್ರಿಬ್ಯೂಷನ್, ಕ್ರಿಯೇಟಿಂಗ್ ಮೀನಿಂಗ್ ಟು ಲೈಫ್, ಇದೆಲ್ಲ ನಾವು ಹೈಯರ್ ಎಮೋಷನ್ಸ್ ಡೆವಲಪ್ ಮಾಡ್ಕೊಳ್ತೀವಿ. ಸೊ ಇದು ಭಾವನೆಗಳ ನಾನು, ಇದು ಸತ್ಯನೇ. ಸೊ ದೇಹನೂ ಸತ್ಯ, ಮನಸ್ಸು ಸತ್ಯ, ಭಾವನೆಗಳು ಸತ್ಯ, ಮತ್ತು ಪರಿಸರ ನಾನು. ಹೇಗೆ? ಇದನ್ನ ಎಕೋ ಸೆಲ್ಫ್ ಅಂತೀವಿ. ಏನು ಎಕೋ ಸೆಲ್ಫ್ ಅಂದರೆ ಈ ಪರಿಸರ, ಗಿಡ, ಮರ, ಬೆಟ್ಟ, ಗುಡ್ಡ, ಪ್ರತಿಯೊಂದು ಕೂಡ ಪರಿಸರ. ಅದೇ ನಾನು ಅಂತ ಹೆಂಗೆ ಹೇಳ್ತೀರಾ? ನಾನು ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಸಪ್ರೇಟ್ ಇಲ್ಲ, ಮರ ಸಪ್ರೇಟ್ ಇಲ್ಲ, ನಾನ್ ಸಪ್ರೇಟ್ ಇಲ್ಲ, ಗಿಡ ಸಪ್ರೇಟ್ ಇಲ್ಲ. ಐ ಆಮ್ ಜಸ್ಟ್ ಎ ಒನ್ ಬ್ಲೂ ಕಲರ್ ಬಾಲ್. ಅಲ್ಲಿ ಸಪ್ರೇಷನ್ ಅನ್ನೋದಿಲ್ಲ, ಬೌಂಡ್ರಿ ಇಲ್ಲ. ಅದೇ ರೀತಿ ಇನ್ನೊಂದು ಗ್ಯಾಲಕ್ಸಿಗೆ ಹೋಗಿ ನೋಡಿದ್ರೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನೇ ಇಷ್ಟೇ ಚಿಕ್ಕದಾಗಿ ಕಾಣುತ್ತೆ. ಸೊ ಈ ಒಂದು ಪರಿಸರ ಕೂಡ ನಾನೇ. ಅದನ್ನ ಎಕೋ ಸೆಲ್ಫ್ ಅಂತ ಕರಿತೀವಿ.
ಅದನ್ನ ನಮ್ಮ ಆಧ್ಯಾತ್ಮದಲ್ಲಿ ತತ್ವಮಸಿ, ಆ ತತ್ವ ಎಲ್ಲ ನೀನೇ. ಸೊ ಇದೆಲ್ಲ ಅನುಭವಕ್ಕೆ ಬರುವಂತ ನಾನುಗಳು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದನ್ನ ಪ್ಯೂರ್ ಸೆಲ್ಫ್ ಅಂತೀವಿ. ಇವಾಗ ನಾನು 9 ತಿಂಗಳು ತಾಯಿ ಗರ್ಭದಲ್ಲಿ ಹೇಗಿದ್ದೆ ಅಂತ ಕ್ವಶನ್ ಮಾಡ್ಕೊಂಡಾಗ, ಆ ಟೈಮಲ್ಲಿ ಜಸ್ಟ್ ಟೈಮು ಗೊತ್ತಿಲ್ಲ, ಸ್ಪೇಸ್ ಗೊತ್ತಿಲ್ಲ, ಪರಿಸರ ಗೊತ್ತಿಲ್ಲ, ದೇಹ ಗೊತ್ತಿಲ್ಲ, ಮನಸ್ಸಿಲ್ಲ, ಗಾಡ್ ಇಲ್ಲ, ರಿಲಿಜನ್ ಇಲ್ಲ, ಏನಿಲ್ಲ. 9 ತಿಂಗಳು ಹಾಗೇ ಬೆಳೆದಿದ್ದೀನಿ ನಾನು. ಇವತ್ತು ಕೂಡ ಡೀಪ್ ಸ್ಲೀಪಲ್ಲಿ, ಅಂತರಾಳದ ಸ್ಲೀಪ್ಗೆ ಹೋದಾಗ ನನಗೇನು ಗೊತ್ತಿಲ್ಲ. ಪ್ಯೂರ್ ಸ್ಟೇಟ್ ಅದು. ಅದನ್ನ ನಾವು ಪ್ಯೂರ್ ಸೆಲ್ಫ್ ಅಂತ ಕರಿತೀವಿ. ಸೊ 5 ಸೆಲ್ಫ್ಗಳ ಅಧ್ಯಯನ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ಸ್ವಯಂ ದರ್ಶನ ಅಂತೀವಿ. ಮೊದಲನೇದು ಫಿಸಿಕಲ್ ಸೆಲ್ಫ್, ಎರಡನೇದು ಸೈಕಲಾಜಿಕಲ್ ಸೆಲ್ಫ್, ಮೂರನೇದು ಎಮೋಷನಲ್ ಸೆಲ್ಫ್, ನಾಲ್ಕನೇದು ಎಕೋ ಸೆಲ್ಫ್, ಐದನೇದು ಪ್ಯೂರ್ ಸೆಲ್ಫ್. ಅದನ್ನೇ ನಾವು ಎವರ್ ಪ್ರೆಸೆಂಟ್ ಸೆಲ್ಫ್ ಅಂತ ಕರಿತೀವಿ. ಏನಕಂದ್ರೆ ಎವರ್ ಪ್ರೆಸೆಂಟ್ ಸೆಲ್ಫ್ ಅಂದ್ರೆ ಯಾವಾಗ್ಲೂ ಇರುವಂತ ಸೆಲ್ಫ್ ಇದು. ಇದನ್ನೇ ನಮ್ಮವರು ಅಚಲ ಅಂತ ಕರೆದ್ರು, ಅಥವಾ ಇದನ್ನೇ ನಮ್ಮವರು ಬಯಲು ಅಂತ ಕರೆದ್ರು. ನಾವು ಆ ಒಂದು ಎವರ್ ಪ್ರೆಸೆಂಟ್ ಸ್ಟೇಟ್ ಅಲ್ಲೇ ಒಂದು ಅಪ್ಪ ಅಮ್ಮ ಕೊಟ್ಟಿರೋ ಬಳುವಳಿ ಮೂಲಕ ಒಂದು ಸ್ಪರ್ಮ್ ಅಂಡ್ ಓವಮ್ ಇಂದ ಒಂದು ಸೈಗೋಟ ಆಗಿ 9 ತಿಂಗಳು ಬೆಳೆದು ಆಚೆ ಬಂದು ಇವಾಗ 70 kg ಆಗಿ ನಿಂತು ಎಲ್ಲ ಅನುಭವಗಳನ್ನು ತಗೊಳ್ತಾ ಇದ್ದೀನಿ. ಬಟ್ ನನ್ನ ಈ ದೇಹ ಸತ್ತೋದ್ರೆ ಮತ್ತೆ ಅಂತರಾಳ, ಆ ಎವರ್ ಪ್ರೆಸೆಂಟ್ ಸೆಲ್ಫ್ ಅಲ್ಲೇ ಇರ್ತೇನೆ ನಾನು. ಸೊ ಆ ಯಾವಾಗಲೂ ಆ ಪ್ರೆಸೆಂಟ್ ಅಲ್ಲೇ ಇರೋದ್ರಿಂದ ಅದನ್ನ ಎವರ್ ಪ್ರೆಸೆಂಟ್ ಸೆಲ್ಫ್ ಅಂತ ಕರಿತೀವಿ. ಥ್ಯಾಂಕ್ ಯು.